ಇಳಿಸ್ರ ಪಾಪ. ಅಯ್ಯೋ ಮಾಡ್ತಿರ್ಲಿಲ್ಲ ಕಡೆ, ಸುಮ್ನೆ ರೇಗ್ಸಿದ್ದು. ಅತ್ತೆ ಬಿಟ್ಲು ಗುರು. ಹಾಯ್ ಎವ್ರಿಬಡಿ. ಸೊ ಇವಾಗ ಟೈಮು 4:50 ಆಗ್ತಿದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಹೊರಟಿದ್ದೀವಿ. ಎಲ್ಲ ಲೈಟಲ್ಲಿ ಮುಖ ಕಾಣಿಸ್ಲಿ ಒಂಚೂರು ಅಂತ ನಿಂತಿದ್ದೀನಿ. ಸೊ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ವಾಯ್ಸ್ ಕೇಳಿಸ್ತಿದೀವಿ ಏನೋ ಗೊತ್ತಿಲ್ಲ, ವಾಯ್ಸ್ ಓವರ್ ಆಗ್ತೀನಿ ಆಮೇಲೆ, ಓಕೆನಾ? ಇವತ್ತು ಆಫೀಸಲ್ಲಿ ನಂದು ಲಾಸ್ಟ್ ವರ್ಕಿಂಗ್ ಡೇ ಇತ್ತು. ಎಲ್ಲರೂ ಒಳ್ಳೆ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಗಿಫ್ಟ್ಸ್ ಎಲ್ಲ ಕೊಟ್ಟು ಒಳ್ಳೆ ಫೇರ್ವೆಲ್ ಕೊಟ್ಟರು. ಚೆನ್ನಾಗಿ ಸೆಂಡ್ ಆಫ್ ಎಲ್ಲ ಮಾಡಿದ್ರು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಪ್ಲ್ಯಾನ್ ಮಾಡಿದ್ವಿ, ಎಲ್ಲಾದರೂ ಹೊರಗಡೆ ಹೋಗೋಣ ಲಾಗೌಟ್ ಆದಮೇಲೆ ಅಂತ. ಸೊ ಇವಾಗ ಇಲ್ಲಿ ಎಲ್ಲರೂ ಟೀ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಸೊ ಬನ್ನಿ ಮೀಟ್ ಮಾಡಿಸ್ತೀನಿ ಯಾರ್ಯಾರು ನನ್ನ ಫ್ರೆಂಡ್ಸು, ಯಾರ್ಯಾರು ಹೊರಟಿದ್ದೀವಿ ಅನ್ನೋದನ್ನ ಬನ್ನಿ ತೋರಿಸ್ತೀನಿ. ಸೊ ಇವರು ಸಹನಾ ಅಂತ. ಮತ್ತೆ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ ಗೊತ್ತಿಲ್ಲ, ಎಲ್ಲ ಸಸ್ಪೆನ್ಸ್ ಆಗಿದೆ. ಪೂಜಾ ಲಾಸ್ಟ್ ಡೇ ಅಂತ ಹೋಗ್ತಿದೀವಿ ಹೊರಗಡೆ. ವೇಟ್ ಅಂಡ್ ವಾಚ್ ಮಾಡಿ ಫನ್ ಮಾಡ್ತೀವಿ ಅಲ್ವಾ. ಮುಂದೆ ವಿಡಿಯೋಲಿ ತೋರಿಸ್ತೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಇವರು ಬೃಂದ, ಇವರು ರೇಚಲ್ ಅಂತ. ಇಷ್ಟೊಂದು ಬರೆಯೋದು ಯಾವಾಗಿಂದ? ಇವಾಗ ವಿಡಿಯೋ ಮಾಡ್ತಿದ್ದೀನಲ್ಲ ಅದಕ್ಕೆ. ಅಂದ್ರೆ ಔಟ್ ಆಫ್ ವಿಡಿಯೋ ಬೇರೆ ತರ ಇರ್ತಾರೆ. ಇಲ್ಲ ಏನು ಮಾಡೋಕ್ಕಾಗಲ್ಲ, ಆಮೇಲೆ ರೆಸ್ಪೆಕ್ಟ್ ಕೊಡ್ಲೇಬೇಕಲ್ಲ ವಿಡಿಯೋಲ್ಲಿ, ಅದಕ್ಕೆ ಮಾಡ್ತಾರದಷ್ಟೇ. ಆಮೇಲೆ ನಿಧಾನಕ್ಕೆ ಹೋಗ್ತಾ ರಿಯಾಲಿಟಿ ಹೊರಗಡೆ ಬಂದ್ಬಿಡುತ್ತೆ. ಸೊ ಇವರು ನಾನು ಕಾಣಿಸ್ತಾ ಇದ್ದೀನಿ. ಸೊ ಇವರು ಸೈಯದ್ ಅಂತ. ಮುಂದೆ ಮಾತಾಡಿ ಏನಾದ್ರು ಹೇಳಿ. ಎಲ್ಲಿಗೆ ಹೋಗ್ತಿದ್ದೀವಿ ನಾವು? ದಂಡಿಗನಹಳ್ಳಿ ಡ್ಯಾಮ್. ಓಕೆ, ಆನ್ ದ ವೇ. ಇನ್ನು ಎಲ್ಲಾದ್ರೂ ಹೋಗೋ ಪ್ಲಾನ್ಸ್ ಇದೆಯಾ? ಫಸ್ಟ್ ಅಲ್ಲಿ ಹೋಗೋಣ, ಆಮೇಲೆ ಮಾತಾಡೋಣ. ಹೌದಾ, ಸರಿ ಆಯ್ತು. ಸೊ ಇವಾಗ 6 o'clock ಆಗ್ತಾ ಇದೆ. ಇವಾಗ ಇಲ್ಲಿಗೆ ರೀಚ್ ಆಗಿದ್ದೀವಿ. ಯಾಕೆ ಎಲ್ಲಿ ಅಂತ ಅಂದ್ಬಿಟ್ಟು ಇವ್ರು ಹೇಳ್ತಾರೆ. ಎಲ್ಲಿಗೆ ಬಂದಿದ್ದೀವಿ ವಿಜಯ್? ಇದು ಯಾವ್ದು ದಾಂಡಿಗನಹಳ್ಳಿ ಡ್ಯಾಮು, ಒಳ್ಳೆ ಪ್ಲೇಸ್ ರೀ. ಆಮೇಲೆ ತಡೀರಿ ತೋರಿಸ್ತೀನಿ ಪ್ಲೇಸ್ನ. ಇವರು ರೇಚಲ್, ಬೃಂದ. ಆ ಕಾರಲ್ಲೇ ನಾವೆಲ್ಲ ಬಂದಿದ್ದು. ಪ್ಲೇಸ್ ನೋಡಿ. ಚೆನ್ನಾಗಿದೆ ಎಲ್ಲ ಪ್ಲೇಸ್. ನಾನೇನೋ ಅಂತಿದ್ದೀನಿ, ನಿಮ್ಗೇನೋ ಕೇಳಿಸ್ತಿದೆ. ಯಾಕೆ ವೇಣು? ಸಕ್ಕತ್ತಾಗಿದೆ ಪ್ಲೇಸ್. ನಾನ್ ಪ್ಲೇಸ್ ಸಕ್ಕತ್ತಾಗಿದೆ ಅಂದ್ರೆ ಇವ್ರು ಥ್ಯಾಂಕ್ ಯು ಅಂತವ್ರು. ಇವರೇ ಕರ್ಕೊಂಡ್ ಬಂದ್ರಲ್ಲ ಇಲ್ಲಿಗೆ, ಅದಕ್ಕೆ. ಹೋಗಪ್ಪ ಹೋಗು. ಮಣ್ಣಿಲ್ದ ಹೋಗಪ್ಪ ಹೋಗು. ಇವ್ರ ಕಾರಲ್ಲಿ ಆಡಾಕೊಂಡು ಇಲ್ಲಿ ಕುಣಿತವ್ರ ಗುರು, ನೀರಲ್ಲಿ ನಿಂತ್ಕೊಂಡು. ರೇಚಲ್ ನೀವ್ ಹೋಗಲ್ವಾ?
ಹೋಗಿ ಅಲ್ಲಿ ಹೋಗಿ ಡ್ಯಾನ್ಸ್. ಪ್ಯಾಂಟ್ ಹಾಕೊಂಡಿದೀನಿ, ಹಂಗ್ ಇದ್ ಮಾಡ್ಕೊಂಡ್ ಬರ್ಬೇಕಾ ಅಂತ ಅನ್ಬಿಟ್ಟು. ಆಡಿ ಅದನ್ನ ಡ್ಯಾನ್ಸ್ ಆಡ್ತಿದ್ದೀರಲ್ಲ. ಬೇರೆ ಸಾಂಗ್ ಹಾಕಿಸ್ಬೇಕಾ ಏನ್ ಕತೆ? ಅಲ್ಲೇನು ಅನ್ನಿಸ್ತಾ ಇಲ್ವ, ಹಂಗ್ ಕಾಲಿಟ್ಟಿದ್ದೀರಲ್ಲ ನೀರಲ್ಲಿ, ಹಂಗ್ ಇಟ್ಕೊಂಡಿದ್ದೀರಲ್ಲ. ನಾನು ಬರಲ್ಲ. ಹೋಗ್ತೀನಿ ಈಗ. ಇಲ್ಲಿ ಬಂದ್ವಿ, ಒಬ್ರು ಕ್ಯಾಮ್ರಾಮನ್ ರೆಡಿ ಆಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರೆ. ಇಲ್ಲಿ ಪೋಸ್ ಕೊಡಕ್ಕೆ ಮಾಡೆಲ್ಸ್ ತರ ನಿಂತ್ಕೊಂಡ್ಬಿಟ್ಟವ್ರೆ. ಅವಳು ಅಲ್ಲೋಗಿ ಪೋಸ್ ಕೊಡ್ತಾವಳೆ. ನಮ್ ಬೃಂದ ಯಾರು ಫೋಟೋ ತೆಗಿಯೋರಿಲ್ಲಪ್ಪ ಅವ್ರಿಗೆ. ನಾನು ನಿಂತ್ಕೊಂಡು ತಗೊಂಡಿರೋದು ಫೋಟೋ ಅದು ಡಿಪಿ ಅಲ್ಲಿ. ಎಲ್ಲಿ ಅಲ್ಲಿ ಅಲ್ಲಿದ್ದ ಕಲ್ಲಿ ಇಲ್ಲಿಗೆ ತಗೊಂಬಂದ್ರ? ನಾನಲ್ಲಮ್ಮ, ಯಾರೋ ಬೇರೆ. ಹೌದಾ, ನೋಡ್ತಾವಳೆ. ಹೋಗ್ರಿ ಫೋಟೋ ತೆಗೀರಿ. ಪಾಪ ಪೋಸ್ ಕೊಡ್ಕೊಂಡು ನಿಂತಿದ್ದಾಳೆ. ಕ್ಯಾಮ್ರಾಮನ್ ಪಾಪ ಇಲ್ಲಿ ಬಿಸಿ ಆಗಿದ್ದಾರೆ. ನೀನ್ ರೆಡಿ ಆಗೋತಂಗ. ಸೀನರಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಮಾರ್ನಿಂಗ್ 6 o'clock, ಎಷ್ಟು ಬೆಳಕಾಗಿದೆ. ಆಮೇಲೆ ಏನೋ ಒಂಥರ ಚೆನ್ನಾಗಿದೆ ಪ್ಲೇಸು. ರಿಫ್ರೆಶಿಂಗ್ ಫೀಲ್. ನೋಡಿ ಫ್ರೆಂಡ್ಸ್, ಇಲ್ಲಿ ರೀಲ್ಸ್ ಮಾಡೋದ್ರಲ್ಲಿ ಬಿಸಿ. ಇನ್ನು ಪ್ರಾಕ್ಟೀಸ್ ನಡೀತಾ ಇದೆ. ರಿಹರ್ಸಲ್ಸ್. ಕೊರಿಯೋಗ್ರಾಫರ್ ಬೃಂದ ಮತ್ತೆ ಇಬ್ರು ಕೊರಿಯೋಗ್ರಾಫರ್. ಕೊರಿಯೋಗ್ರಾಫರ್ ಹಿಂಗೆ ಅಂತ ಒಬ್ರಿಗೊಬ್ರು ಹೇಳ್ಕೊತವ್ರೆ. ರೆಡಿ ರೀಲ್ಸ್ ಮಾಡಕ್ ರೆಡಿ ಆಗ್ಬಿಟ್ಟವ್ರೆ. ಇಲ್ಲಿ ಕ್ಯಾಮ್ರಾ ಪ್ರಾಕ್ಟೀಸ್ ಆಯ್ತಾ? ಪೂಜಾ ಇಲ್ಲಿ ನೋಡಿ, ಹಾಯ್ ಹೇಳಿ. TV9 ಗಾಯ ಅಂತೆ. ಏನ್ ಮಾಡ್ತಿದ್ದೀರಾ ಇಬ್ರು? ಬೃಂದ ಅವರೇ, ಸಹನಾ ಅವ್ರೆ, ಏನ್ ಮಾಡ್ತಿದ್ದೀರಾ? ಒಂಚೂರು ಮಾತಾಡಿ, ಇಲ್ಲಿ ಹೇಳ್ತೀರಾ ಏನ್ ಮಾಡ್ತಿದ್ದೀರಾ? ಏನ್ ತರ್ಬೇಕು? ಇಲ್ಲಿ ಜ್ಯೂಸ್ ಅಲ್ಲ, ಇಲ್ಲಿ ತಿಂಡಿ. ಹೊಟ್ಟೆ ಹಸಿದ್ರು, ತಿಂಡಿ ಇಲ್ಲ ಇಲ್ಲಿ. ಫುಲ್ ಬಿಸಿ ಆಗ್ಬಿಟ್ಟವ್ರೆ ಎಲ್ಲಾರು. ಅಯ್ಯೋ, ಇವ್ರು ಇಲ್ಲಿ, ಅವ್ರದ್ದು ನಡೀತಿದ್ರು, ಇವ್ರದ್ದು ಇಲ್ಲಿ. ಸೊ ಅವರೆಲ್ಲ ಅಲ್ಲಿ ನಿಂತಿದ್ದಾರೆ. ಆವಾಗಲೇ ತೋರಿಸ್ದಂಗೆ ಅವರೆಲ್ಲ ಸಹನಾ ಮತ್ತು ಬೃಂದ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನಾನಿಲ್ಲಿ ಒಂಚೂರು ವಾಟ್ರಲ್ಲಿ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದ್ದೀನಿ. ನಾನು ಸಪ್ರೇಟಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಆ ಗಾಳಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪ್ಲೇಸು ಲಿಟ್ರಲಿ ಸಕ್ಕತ್ತಾಗಿದೆ ಪ್ಲೇಸ್. ಇಲ್ಲಿ ಆ ನೇಚರು ತುಂಬಾ ಚೆನ್ನಾಗಿದೆ ನೋಡಿ. ಈ ಬ್ಯಾಕ್ ಗ್ರೌಂಡ್ ಮಾತ್ರ ಸಕ್ಕತ್ತಾಗಿದೆ. ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ ನಾವು. ಇಲ್ಲಿಗೆ ಬಂದು ಲಿಟ್ರಲಿ 1 hour ಆಗೋಯ್ತು. 1 hour ಆದರೂ ಇವ್ರ ರೀಲ್ಸ್ ಮುಗೀತಿಲ್ಲ, ಬರೀ ಪ್ರಾಕ್ಟೀಸ ಮಾಡ್ತಾವ್ರೆ. ಯಾರು ರಿಯಲ್ ಆಗಿ ಮಾಡಿದ್ ಕಾಣಲಿಲ್ಲ ನನಗೆ. ನೋಡ್ತಾ ಇರಿ, ಕೀಪ್ ವಾಚಿಂಗ್. ಕ್ಯಾಮ್ರಾಮ್ಯಾನ್ ಪೂಜಾ ಜೊತೆ ಸದ್ಯಕ್ಕೆ ಸೈಯದ್, ಡ್ರೈವರ್ ಸೈಯದ್. ಗ್ಯಾಪ್ ಕೊಟ್ಕೊಂಡು ಆಡ್ರಿ ಒಂಚೂರು. ಯಾವ್ದೋ ಸ್ಕೂಲ್ ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಆಡ್ತಾವ್ರ ಅನ್ನೋ ಫೀಲ್ ಬರ್ತಾ ಇದ್ ಗುರು ನನಗೆ. ಮಾಡೋಣ ಅಂತ ಇದೆಯಲ್ಲ, ಯಾವ್ದು ಮಾಡ್ದೆ ಹೇಳು? ರಾಂಗ್ ಅಂತೆ ನೋಡ್ರಪ್ಪ. ರಾಣೆ ಅಂತೆ ರೈಟ್ ಹೇಳಕ್ಕೆ. ವೇಣು ವಿಡಿಯೋ ಮಾಡ್ಕೊಂಡು ಹೆಂಗೆ ನಿಂತಿದ್ದಾರೆ. ಕೊನೆಗೂ ಇವರಿಬ್ರು ಏನೋ ಡ್ಯಾನ್ಸ್ ಮಾಡ್ತಾವ್ರೆ. ನೋಡೋಣ ಸಕ್ಸಸ್ಫುಲ್ ಆಗುತ್ತೋ ಇಲ್ವೋ ಈ ರೀಲ್.
ಅದು ಮತ್ತೆ ಹಾಳು ಮಾಡ್ಕೊತಾರ ಗೊತ್ತಿಲ್ಲ. ಅಷ್ಟೇ ಅಂತೆ. ಇಳಿಸ್ರ ಪಾಪ. ಅಯ್ಯೋ ಮಾಡ್ತಿರ್ಲಿಲ್ಲ ಕಡೆ, ಸುಮ್ನೆ ರೇಗ್ಸಿದ್ದು. ಅತ್ತೆ ಬಿಟ್ಲು ಗುರು. ಏನಾಯ್ತು? ಫೋಟೋ ಬೇಕಾ? ಇಲ್ಲಿ ಫೋಟೋ ಹಿಡಿಯೋಣ. ಏನ್ ಬೇಕಿತ್ತು? ಫೋಟೋ ತಾನೆ. ಕುತ್ಕೋ ತೆಗಿತೀವಿ ಫೋಟೋ ತಾನೆ. ಸರಿ ಇಲ್ಲಿ ಪೋಸ್ ಮಾಡಿ ನೋಡಿಲ್ಲಿ. ಹತ್ತಿರದ ಫೋಟೋ ತೆಗೀರಿ ಅಂತ ಅಳ್ತಾವಳು ಗುರು. ನೋಡಿದ್ರ ಅಲ್ಲೇ ನಗು ಇಷ್ಟೊತ್ತಳು ಇತ್ತು ಗುರು. ಈಗ ನಗು ಬಂದ್ಬಿಡ್ತಪ್ಪ ಮುಖದಲ್ಲಿ. ಅಯ್ಯೋ ಅದಕ್ಕೆ ಅಳ್ದಿದ್ದು. ನೋಡಿದ್ರ ಇಷ್ಟೋ ತನಕ ಅಳ್ತಿದ್ದವಳು ನಗು ಬಂದ್ಬಿಟ್ಟು. ಇವಾಗ 7:15 ಅಲ್ವಾ ಟೈಮು? ಎಷ್ಟು ಸಾನೆ ಟೈಮು? 7:15. ಓಕೆ, ಸೊ ಇವಾಗ 7:15 ಆಗ್ತಾ ಇದೆ. ಇಲ್ಲಿಂದ ಹೊರಡೋಣ ಅಂತ ಅನ್ಕೊಂಡಿದೀವಿ. ಫುಲ್ಲು ನೈಟ್ ಶಿಫ್ಟ್ ಮಾಡ್ತೀವಲ್ವಾ, ಅದಕ್ಕೆ ಫುಲ್ ಹೊಟ್ಟೆ ಹಸ್ಬಿಟ್ಟೈತೆ. ಸೀನ್ರಿ ಹಂಗೆ ಬಾಯ್ ಹೇಳ್ಬಿಡಿ ಎಲ್ಲ. ಹೋಗಿ ಬಿಸಿ ತಟ್ಟೆ ಇಡ್ಲಿ ತಿನ್ನೋಣ. ಫುಲ್ ಹೊಟ್ಟೆ ಹಸ್ಬಿಟ್ಟಿದೆ ಎಲ್ಲರಿಗೂ. ಅವಾಗ್ಲಿಂದ ಬೃಂದ ಅಂತೂ ಅವಾಗ್ಲಿಂದ ಬಡ್ಕೊತಾವಳೆ ಹೊಟ್ಟೆ ಹಸಿ ಅಂದ್ಕೊಂಡು. ಸೊ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go. ಇರು ಬೃಂದ, ಏನಾಗ್ತಿದೆ? ಅದೆಲ್ಲ ಕಣೆ, ಹೊಟ್ಟೆ ಹಸಿತಿದೆ ಅಂತ ಬಡ್ಕೊತಿದ್ದೆ. ಅವಳು ಕಿರ್ಚು ನೋಡ್ದ, ವಿಡಿಯೋ ಆನ್ ಆಗಿದ ತಕ್ಷಣ ಕಿರ್ಚಲ್ವಂತೆ. ಅವಳು ಜೋರ್ ಕಿರ್ಸ್ತವಳು. ಹೊಟ್ಟೆ ಹಸಿತಿದೆ ಅನ್ಕೊಂಡು. ಒಂದು ಹೆಣ್ಣು ಹುಡ್ಗಿನ ಕರ್ಕೊಂಡ್ ತಿನ್ನೋಣ ಅಂದ್ರೆ ಉಲ್ಗ್ ಉಪ್ಪು ಖಾರನೂ ಇಲ್ಲ. ಯಾವ್ದೋ ಸೀರಿಯಲ್ ಹಿಂದಿನ ಜನ್ಮದಲ್ಲಿ ಆಕ್ಟಿಂಗ್ ಮಾಡಿದ್ದ ಅಂತ. ಇಲ್ಲ, ಈ ಇವಳ ಜೊತೆ ಸೇರಿ ವ್ಲಾಗಲ್ಲಿ ಮಾತಾಡಿ ಕಂಟೆಂಟ್ ಕ್ರಿಯೇಟ್ ಮಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದೀನಿ. ನೋಡಿ ಯಾವ್ದಾದ್ರು ಚಾನಲ್ ಆದ್ರೂ ಕೆಲ್ಸ ಇದ್ರೆ ಕೊಡಿ, ಪಾರ್ಟ್ ಟೈಮ್ ಮಾಡ್ಕೊಂಡು ಹೋಗ್ತೀನಿ. ನೋಡ್ದ ಕೇಳಲ್ಲ. ಜೋರಾಗಿ ಮಾತಾಡೋ. ಅಲ್ಲಿ ಕಿರ್ಚಿಸಿ ನನ್ನ ಗಂಟ್ಲೆಲ್ಲ ಹೋಗ್ಬಿಡಿದೆ, ನನ್ನ ಕೋಮಲವಾದ ಗಂಟ್ಲೆಲ್ಲ ಹೋಗ್ಬಿಡಿದೆ. ಬೆಸ್ಟ್ ಡ್ರಾಮಾ ಮಾಡ್ತಾಳು ಗುರು ಇವರು. ನೋಡಿದ್ರಲ್ಲಿ ಕರ್ಗೈ ಚುಲ್ ಯಾರು ಹಾಕ್ಬಿಟ್ಟಿದ್ದಾರೆ. ಹೊಡ್ಕೊಬಿಟ್ಟೈತಂತೆ, ಬಡ್ಕೊಬಿಡ್ತಾ ಇರ್ಲಂತ ಅವಾಗ್ಲಿಂದ. ಅದಕ್ಕೆ ಹೊಡ್ಕೊಂಡ್ಲ ಗೊತ್ತಿಲ್ಲ. ಏನ್ ಮಾಡೋದು ಬಿಡು, ಅಲ್ಲಿ ಸೌಂಡ್ಗೂ ನೀನ್ ಮಾತಾಡೋ ನಿಧಾನಕ್ಕೂ ಏನು ಕೇಳಿಸ್ತಲ್ಲ. ನಾನು ಅಟ್ಲೀಸ್ಟ್ ಸ್ವಲ್ಪ ಗಂಟಲು ಹಚ್ಕೋತೀನಿ. ಸೊ ಈಗ ನಾವು ಹೋಗ್ತಾ ಇದೀವಿ ಬ್ರೇಕ್ಫಾಸ್ಟ್ ಮಾಡಕ್ಕೆ, ತಿಂಡಿ ತಿನ್ನಕ್ಕೆ. ಸೊ ಎಲ್ಲಿ ಏನು ಅಂತ ತೋರಿಸ್ತೀವಿ. ಪ್ಲೇ ಮಾಡಲ್ವಂತೆ, FM ಪ್ಲೇ ಮಾಡ್ತಾರಂತೆ. ರೇಡಿಯೋ ಸಿಟಿಯಲ್ಲಿ ಇವರೆಲ್ಲ ನೈಟ್ ಮಲ್ಗದ್ ಬಿಟ್ಬಿಟ್ಟು ಕಿವಿಗಾಗು ಲಗುರು ಕೇಳಿಸ್ಕೊತಿರ್ತೀರಾ. ಒಂದಾನೊಂದು ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ರೀಲ್ಸ್ ಇರ್ಲಿಲ್ಲ, ಸ್ಟೋರಿ ಕೇಳ್ಕೊಂಡು ವಾವ್ ಅನ್ಕೋತಿದ್ವಿ. 100 ಮೆಸೇಜು ಮೊಬೈಲ್ ಅಲ್ಲಿ ಇದ್ದಿದ್ದೆ, 100 ಮೆಸೇಜು. ಅದ್ರಲ್ಲಿ ಒಂದ್ ಮೆಸೇಜ್ ನಾಟ್ ಇನ್ಫಾರ್ಮೇಶನ್. ಮಧ್ಯದಲ್ಲಿ ಲವ್ ಗುರು ಅವ್ರನ್ನ ಕಂಟಿನ್ಯೂ ಮಾಡ್ತೀನಿ. ಈ ಸಾಂಗ್ ಬನ್ನಿ ಅಂತ ಸಿಚುವೇಶನ್ ತಕ್ಕಂಗ್ ಸಾಂಗ್ ಬೇರೆ. Through the wastelands, through the highways, till my shadow turns to sun rays. And on we'll go, through the wastelands, through the highways. ಟೈಮ್ ಎಷ್ಟು?
8 ಗಂಟೆ ಈಗ ಟೈಮಿಂಗ್ಸು 8 ಅಂತೆ. ಸೊ ಇಲ್ಲಿ ಯಾವುದೋ ಹೋಟೆಲ್ ರುಚಿಕ ಅಂತ ಬಂದಿದ್ದೀವಿ ತಿಂಡಿ ತಿನ್ನೋಕ್ಕೆ. ಸೊ ಹೋಗೋಣ ಈಗ ತಿಂಡಿ ಮಾಡೋಣ. ನನ್ನ ಫ್ರೆಂಡ್ಸ್ ಮುಖ ನಗ್ತವ್ರೆ, ಏನು ಮಾಡ್ತಾರೆ ನೋಡಿ. ಈ ಬ್ಲಾಗ್ ನಾನು ನೋಡೇ ಲಾಕ್ ಹಾಕಿರೋ ಪೂಜಾನ ಮುಂದೆ ತಂದೆ ತರ್ತೀನಿ. ನೀನೊಬ್ಳು ನನ್ನ ವಿಡಿಯೋ ನೋಡಿದ್ರೆ ನನ್ನ ಬ್ಲಾಗ್ ನೋಡಿದ್ರೆ ಪೂಜೆನ ಮುಂದೆ ತಂದೆ ತರ್ತೀನಿ ಅಂತವಳೆ. ಎಲ್ಲೈತೆ ವಾಶ್ರೂಮ್? ಹೋಗ್ಬೇಕು ನಡಿ. ಇನ್ಸ್ಟಾಗ್ರಾಮ್ ಲೈವ್ ಹೋಗ್ಬಿಡ್ಲಾ ನಿಮ್ನೆಲ್ಲ ತೋರಿಸ್ಕೊಂಡು? ಸೆಟ್ ಹೇಳಿಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ನಾನು ತಿನ್ನೋದೇ ಸೆಟ್ಟು ಅಂತ ಹೇಳಿದ್ದೀನಿ. ಸಯ್ಯದ್ ವೇಣು ಅಂತೂ ವಿಡಿಯೋ ತಲೆನೇ ಕೆಡಿಸ್ಕೊಳ್ಳಲ್ಲ. ಬೃಂದ ಫುಲ್ಲು ಇಲ್ಲೇ ಕಾನ್ಸಂಟ್ರೇಟ್ ಮಾಡ್ತಾವಳೆ ತಿನ್ನೋದ್ರಲ್ಲೇ. ಹೊಟ್ಟೆ ಹಸಿ ಅಂತ ಅವಾಗಲೇ ಬಡ್ಕೋತಾ ಇದ್ಲು. ನಂದು ಇವಾಗ ಸೆಟ್ ದೋಸೆ ಬಂದಿದೆ, ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀನಿ, ವಿಡಿಯೋ ಆಫ್ ಮಾಡ್ತೀನಿ. ಬೃಂದ ಆಯ್ತಾ? ಇನ್ನೊಂದ್ಸರಿ ಏನಾದರೂ ಬೇಕಾ? ಮಾತಾಡು ಬಾಯಲ್ಲಕ್ಕೆ. ಇವಳು ಅದೇನು ಗಂಟ್ಲು ಗೊತ್ತಿಲ್ದು, ವಿಡಿಯೋ ಆನ್ ಮಾಡಿದಾಗ ವಾಯ್ಸೇ ಬರಲ್ಲ ಗುರುವಿಲ್ದು. ಮಾತಾಡ ಐ ಆಮ್ ಸ್ಪೀಚ್ಲೆಸ್ ಅಂತ ಅವಳೆ. ಆಫ್ ಮಾಡು ನೋಡಲ್ಲಿ, ಆಫ್ ಮಾಡು. ಇದಕ್ಕಿಂತ ಜಾಸ್ತಿ ವಾಯ್ಸೇ ಬರಲ್ಲ ಅಕ್ಕಂದು. ವಿಜಯ್ ಎಲ್ಲಿಂದ ನೋಡ್ಕೊಂಡು ನಗ್ತಾವನೆ. ಎಷ್ಟು ಬೈಕೋತೀವಿ. ಏನೇನು ಏನಿಲ್ಲ ನೋಡೋದು. ಮತ್ತೆ ಸೈಲೆಂಟ್ ಆಗೋದು. ಇಷ್ಟೊಳಗೆ ಏನೋ ಅಂದ್ಲು. ಹಾಂ ಹೇಳು ಹೋಗಿ ಏನು ಅಂತ ತೋರಿಸಲ್ಲ. ನಿನ್ ಗಂಟ್ಲು ಜೋರಾಗಿ ಕಿರ್ಚು ಅಂದೆ. ಊಟ ಮದುವೆ ಮನೆಯಲ್ಲೆಲ್ಲ ಊಟ ಮಾಡ್ತಿದ್ದಾಗ ಯಾರಾದ್ರೂ ಕ್ಯಾಮ್ರಾಮನ್ಗಳು ಬಂದು ಯಾವ್ಯಾವ ಭಾಷೆ ಬೈಕೊಂಡಿರ್ತೀವಿ ಮನ್ಸಲ್ಲಿ. ಯಾವ ಭಾಷೆಲಿ ಬೇರೆ ಬೇರೆ ಭಾಷೆಲೆಲ್ಲ ಬೈಕತ್ಯ? ನಾನು ಆ ಥರ ಮಾಡಲ್ಲಪ್ಪ. ನಾನು ಹತ್ರ ಕ್ಯಾಮ್ರಾ ಇಟ್ಕೊಂಬಂದ್ರೆ ನಾನು ಅವಾಗ ಬೇಕು ಅಂತ ಪೋಸ್ಟ್ ಕೊಡ್ತಿದ್ದೀನಿ. ಊಟ ಮಾಡ್ತಾ ಇದ್ದೀನಿ ಅನ್ನೋ ಥರ ಕೊಡ್ತಿರ್ತೀನಿ. ಅದಕ್ಕೆ ನಿನ್ನ ಡೌರಾಣಿ ಅನ್ನೋ ಯಾರು ಅನ್ನಲ್ಲ ಡೌರಾಣಿ ಅಂದ್ಬಿಟ್ಟು. ಊಟ ಎಲ್ಲ ಆಯಿತು. ಇವಾಗ ಇನ್ನೂ ಬೇರೆ ಕಡೆನೂ ಹೋಗೋ ಪ್ಲ್ಯಾನ್ಸ್ ಎಲ್ಲ ಇತ್ತು. ಬಟ್ ಆದರೆ ಸಹನಿಗೆ ಎಲ್ಲೋ ಹೋಗಬೇಕು ಫ್ರೆಂಡ್ಸ್ ಜೊತೆ. ಅದಕ್ಕೆ ಹಂಗಾಗಿ ಹೆಂಗೆ ಬರ್ತಾರೆ ನೋಡಿ ಪೀಸ್ ತೋರಿಸ್ಕೊಂಡು. ಅದೇ ಸಹನಿಗೆ ಎಲ್ಗೂ ಹೋಗಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಹೊರಡಬೇಕು. ಇವಾಗ ತಿಂಡಿ ಎಲ್ಲ ತಿಂದ್ವಿ. ತಿಂಡಿ ಎಲ್ಲ ತಿಂದಾಯಿತು. ಇವಾಗ 8:45 ಆಗ್ತಿದೆ ಟೈಮು. ಇವಾಗ ಹೊರಡ್ತೀವಿ ಇಲ್ಲಿಂದ. ಎಷ್ಟೊಂದು ಆಗ್ತಾ ಇದೆಯಲ್ಲ. ಅಲ್ಲ ಬೃಂದ ಏನೋ ಅಂದ್ಲು, ದಯವಿಟ್ಟು ಈ ಹೋಟ್ಲಿಗೆ ಬರಬೇಡಿ, ಟೇಸ್ಟೇ ಚೆನ್ನಾಗಿಲ್ಲ ಅಂತ. ಗಡತ್ತಾಗ ಮಸಾಲೆ ದೋಸೆ ಹೊಡೆದ್ಲು, ಟೇಸ್ಟ್ ಚೆನ್ನಾಗಿಲ್ಲ. ಅದ್ರಲ್ಲಿ ಕಾಫಿ ಬೇರೆ, ವಡೆ ಬೇರೆ. ಪದಾರ್ಥನ ವೇಸ್ಟ್ ಮಾಡಬಾರ್ದು. ಚೆನ್ನಾಗಿರ್ಲಿ ಚೆನ್ನಾಗಿಲ್ಲದ್ರೆ ರುಚಿ ಕಮ್ಮಿ ಇದ್ರು ತಿನ್ಕೊಂಡ್ಬಿಡ್ಬೇಕು. ತಿಂದ ಮೇಲೆ ಅದಕ್ಕೆ ಕೊಡೋ ಬೆಲೆ ಅದು. ಅದಾದ್ಮೇಲೆ ಚೆನ್ನಾಗಿಲ್ಲ ಇಲ್ವಾ ಅಲ್ಲ, ಆಯ್ತು ತಿನ್ಬಿಡ್ಬೇಕು ಅನ್ಸುತ್ತೆ. ತಿನ್ಬೇಕಾದ್ರೆ ನನ್ಗೆ ಅಂದ್ಲು ಪಕ್ಕದಲ್ಲಿ ಕದ್ಬಿಟ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು. ಆಮೇಲೆ ತಿಂದಾದ್ಮೇಲೆ ಬಂದ್ಬಿಟ್ಟು ಹೇಳ್ತಾಳೆ ತಿಂದಿದ್ದೀನಿ ಯಾಕೆ ಮತ್ತೆ ಆಗ್ಲಿಲ್ಲ ಅಂದ್ರೆ. ತಗೊಂಡ್ಮೇಲೆ ಬಿಸಾಕಾಗುತ್ತಾ? ಇನ್ನೊಂದು ಹೋಟ್ಲು ಕೊಟ್ಬಿಟ್ಟು ಇನ್ನೊಂದು ಬಿಲ್ ಕೊಡಕ್ಕಾಗುತ್ತಾ? ನಾವು ತಿಂತಿದ್ವಿ, ನೀನ್ ಯಾಕೆ ತಿಂದೆ? ನಾವು ತಿಂತಿದ್ವಿ, ನೀನ್ ಯಾಕೆ ತಿಂದೆ? ನಾವು ತಿಂತಿದ್ವಿ. ನಾವು 5 ಜನ ಇಲ್ಲಿ ನಾವು ತಿಂತಿದ್ವಿ. ನೋಡ್ದಾ ಇಳಿಸುತ್ತಲು ಇಳಿಸತ್ತಂತ ಇಳಿಸುತ್ತಲು, ಕೇಸರಿ ಬಾತ್ ಇಳಿಸುತ್ತಲು, ವಡೆ ಇಳಿಸುತ್ತಲು, ಮಸಾಲೆ ದೋಸೆ ಇಳಿಸುತ್ತಲು, ಕೊನೆಗೆ ಒಂದು ಕಾಫಿನೂ ಇಳಿಸ್ಬಿಟ್ಟು ದಯವಿಟ್ಟು ಯಾರು ಈ ಹೋಟ್ಲಿಗೆ ಬರಬೇಡಿ ಅಂತವಳೆ. ಒಂದು ದೋಸೆಲಿ ಇವಳು ಚೂರು ತಿನ್ನಿಸ್ತಾ, ಇವಳು ಚೂರು ತಿನ್ನಿಸ್ತಾ. ಒಂದು ಕಾಫಿಲಿ ನಾನು ಅರ್ಧ ಕುಡ್ದೆ, ಇವಳು ಅರ್ಧ ಕುಡಿದ್ರು. ಒಂದು ಕೇಸರಿ ಬಾತಲ್ಲಿ ಎಲ್ಲರೂ ತಗೊಂಡ್ರು. ಹೇಳ್ತಿರೋದು ಮಾತ್ರ ನನಗೆ ಸೌಂಡ್ ಕೇಳಿಸಲ್ಲ. ಮುಚ್ಚ ತಿಂದಿದ್ದು 3 ಕಪ್ ಚಟ್ನಿ ಅಷ್ಟೇ. 3 ಚಟ್ನಿಗೆ ಹುಟ್ಟಿರೋಳಂಗೆ ಆಡ್ತಾಳೆ.
ಟೈಮು 9:40 ಆಗ್ತಾ ಇದೆ. ನಾವಿವಾಗ ಮತ್ತೆ ಆಫೀಸ್ ಹತ್ರ ಬಂದಿದ್ದೀವಿ. ಯಾರ್ಯಾರು ಇಳ್ಕೋತಾರೆ ಅಂತ ಗೊತ್ತಿಲ್ಲ, ಒಂದಷ್ಟು ಜನ ಡ್ರಾಪ್ ಮಾಡೋಕ್ಕೆ ಅಂತ ಬಂದ್ವಿ. ಹಂಗೆ ಹೊರಡ್ತೀವಿ ಇಲ್ಲಿಂದ. ಸೊ ಐ ಥಿಂಕ್ ನಿತೀಶ್ ಮತ್ತು ಬೇರೆ ಫ್ರೆಂಡ್ಸ್. ಏನು ಹೆಂಗೆ ಇವಾಗ ಯಾರು ಹೋಗೋದು? ಹೆಂಗೆ ನೀವೇ ಡ್ರಾಪ್ ಮಾಡಬೇಕು ನೋಡಮ್ಮ, ಟೈಮು ನಾನು 10 ಗಂಟೆ ಒಳಗಡೆ ನಾನು ಬಿಟ್ಟಿದ್ದೀನಮ್ಮ ನಿನಗೆ. ಸೊ ಈಗ ಯಾರ್ಯಾರು ಹೆಂಗೆ ಹೋಗೋದು? ಇಲ್ಲಿ ಯಾರ್ಯಾರು ಇಳ್ಕೊತಿದ್ದೀರಾ? ನೋಡೋಣ. ಈಗ ಎಲ್ಲರೂ ಎಲ್ಲ ಲಗೇಜ್ ಎಲ್ಲ ಇದು ಮಾಡ್ತಿದ್ದಾರೆ. ಸೊ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಬಾಯ್ ಬಾಯ್.